ಈ ಕಾಮ ಅಂದ್ರೆ ಏನು? ಈ ಪ್ರೀತಿ ಪ್ರೇಮದ ಹೆಸರಾಗ ಪ್ರೇಮಿಗಳು ಸ್ವರ್ಗ ಮುಟ್ಟಿ ಬರೋದನ್ನ ಕಾಮ ಅಂತಾರ. ಏನೇಳು ಕಾಮ ಅಂತಾರ. ಸ್ವರ್ಗ ಮುಟ್ಟಿ ಬರೋದು ನಂಗೂ ಆ ಸ್ವರ್ಗಕ್ಕೊಮ್ಮೆ ಹೋಗ್ಬೇಕಂತ ಅನ್ಸಾದತಿ. ಮತ್ತೆ ತಡ ಬಾ ಹೋಗುನು. ತಡಿ ಸ್ವಲ್ಪ. ಯಾಕೆ ಏನಾತ? ಇಲ್ಲಿ ಕೇಳು, ಇದರಿಂದ ನಮ್ಮ ಮನೆಯವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು. ನಮ್ಮ ಅಪ್ಪ ಅಮ್ಮ ತಲೆ ಎತ್ತಿ ಗೌರವದಿಂದ ಬದುಕಬೇಕು. ನಮ್ಮ ಅಣ್ಣಾಗ ಒಳ್ಳೆ ಹುಡುಗಿ ಸಿಕ್ಕಿ ಅವನು ಆರಾಮಾಗಿರ್ಬೇಕು. ಯಾಕೆ ತಲೆ ಕೆಡಿಸೋತಿ? ಅವ್ರ ಮರ್ಯಾದೆ ಹೋಗುವಂಥ ಕೆಲಸ ನಾವು ಮಾಡೋದು ಬೇಡ. ಇಬ್ಬರು ಮನೆಯಾಗ ಒಪ್ಪಿಸಿ ಮದುವೆ ಆಗೋಣ. ಆದ್ರೆ ಫೇಸ್ಬುಕ್ನಾಗ ನಾನು ಇಂದೊಂದು ಫೋಟೋ ನೋಡೀನಿ. ಅದ್ರಾಗ ನೀ ನಮಾಜ್ ಮಾಡೋದೈತಿ. ನಿಂದ ಜಾತಿನ ಬೇರೆ ಕತ್ತಿ, ನನ್ನ ಜಾತಿನ ಬೇರೆ ಕತ್ತಿ. ನಮ್ಮ ಮನ್ಯಾಗ ಒಪ್ಕೋಬೇಕಲ್ಲ. ಅದಕ್ಕೆ ತಲೆ ಕೆಡಿಸ್ಕೋತೀನ. ನಮ್ಮ ದೋಸ್ತ್ ಹಬ್ಬದ ದಿನ ಕರ್ಕೊಂಡು ಹೋಗಿದ್ದ. ಅವಾಗ ಅಲ್ಲಿ ಫೋಟೋ ಹೊಡೆದ ಅಪ್ಲೋಡ್ ಮಾಡಿದ್ದವ. ನಾನು ನಿಮ್ಮ ಜಾತಿಯವ ಅದನ್ನೇ. ನೀ ತಲೆ ಕೆಡಿಸ್ಕೋಬೇಡ. ನಿಮ್ಮ ಅಪ್ಪ ಅವನ ಕಾಲಿಗೆ ಬಿದ್ದ ಒಪ್ಪಿಸಿ ನಿನ್ನ ಮದುವೆ ಯಾಕನ್ನ. ನೀವು ಒಪ್ಪಿಸ್ತೀನಿ ಅಂದ್ರೆ ನಾನು ನೀನು ಒಪ್ಕೋತೀನಿ. ಐ ಲವ್ ಯು. ಐ ಲವ್ ಯು ಟು. ಇವತ್ತು ನನ್ನ ಬರ್ತಡೇ ಐತೆ. ಸೀದಾ ವಾಂತಿ ಲಾಜಿಗೆ ಹೋಗಿ ನನ್ನ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಆಮೇಲೆ ಕಾಮದ ಪಾಠ ಹೇಳ್ಕೊತ ನಿನ್ನ ಸೀದಾ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ. ಬಾ ಹೋಗೋಣ. ಕಾಕ, ಈ ಹುಡುಗಿಯರು ಇಷ್ಟು ಈಸಿಯಾಗಿ ಹೆಂಗೆ ಒಪ್ಕೋತಾರ? ಬಣ್ಣದ ಮಾತಿಗೆ ಬೆರಗಾಗಿ ಒಬ್ರಿಗೊಬ್ರು ಬೆರೆತ ಬರಿಬಾದ ಕೆಲಸ ಮಾಡಿ ನಂಬಿದವರು ಮೋಸ ಮಾಡಿದ ಮ್ಯಾಲ ಮನಸ್ಸಿಲ್ದವ್ರು ಮದುವೆ ಮಾಡ್ಕೊಂಡು ಬದುಕ್ತಾರು. ಕಾಕ, ಇವ್ರಿಗೆ ನಿಮ್ಮ ಮಗಗ ಏನು ಸಂಬಂಧ? ಒಂದು ಅರ್ಥನ ಆಗೋಲ್ಲ. ಒಟ್ಟು ಸ್ವಲ್ಪ ಅರ್ಥ ಆಗುವಂಗೆ ಹೇಳಲಾಟ. ಜಲ್ದಿ ಜಲ್ದಿ ಹೋಗೋಣ ಬಾ. ನೀವಪ್ಪ ಹಿಂಗ್ಯಾಕೆ ಆಡಿ ನಿಂತಿರ? ಸೈಡ್ ಸರ್ರಿ.